ನಮಸ್ಕಾರ ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ರಾಜ್ಯ ಉಪ್ಪಾರ ನೌಕರರ ಸಂಘದ ಸಂಘಟನೆಯನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯ ಉಪ್ಪಾರ ನೌಕರರ ಸಂಘದ ರಾಜ್ಯಾಧ್ಯಕ್ಷರು, ಕಂದಾಯ ಇಲಾಖೆಯ ಅಧಿಕಾರಿಯೂ ಆದಂತಹ ಎಸ್ಎನ್ ಚಂದ್ರಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ನಿವೃತ್ತ ಉಪನ್ಯಾಸಕರಾದಂತಹ ರಾಮಪ್ಪನವರು, ಸಂಘದ ಇತರ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಸಂಘಟನೆಯನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆ ಇಟ್ಟಿದ್ದಾರೆ. ಉಪ್ಪಾರ ಸಮಾಜದ ಎಲ್ಲಾ ನೌಕರ ಬಾಂಧವರು ಸಂಘಟನೆಗೆ ಕೈಜೋಡಿಸಿ ಬಲಪಡಿಸುವ ನಿಟ್ಟಿನಲ್ಲಿ ಮುಂದೆ ಬರಬೇಕಿದೆ ಹಾಗೂ ಎಲ್ಲಾ ಜಿಲ್ಲೆಗಳ ಉಪ್ಪಾರ ಸಮಾಜದ ಸರ್ಕಾರಿ, ಖಾಸಗಿ, ನಿವೃತ್ತ ನೌಕರರು ಹಾಗೂ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರ ಬಾಂಧವರು ಉಪ್ಪಾರ ನೌಕರ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನೌಕರರಿಗೆ ಆಗುವ ಅನ್ಯಾಯಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನ್ಯಾಯಯುತ ಹೋರಾಟ ಮಾಡುವ ಬದ್ಧತೆಯನ್ನ ತೋರಬೇಕಿದೆ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಸಂಘಟನೆಯನ್ನ ಬಲಗೊಳಿಸಿ ಸಂಘಟನೆ ಬಲ ಹೊಂದಿದ್ದರೆ ಯಾವುದೇ ಬೇಡಿಕೆಗಳು ಈಡೇರುವುದರಲ್ಲಿ ಸಂಶಯವಿಲ್ಲವೆಂದು ಶ್ರೀ ಮಹರ್ಷಿ ಭಗೀರಥ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಾಹಿತಿಗಳು, ಟಿವಿ ನಿರೂಪಕರು, ಬೂದಾಳ್ ಬಸವ, ನಾಮಾಂಕಿತ ವಚನಕಾರರು, ಉಪ್ಪಾರ ಸಮಾಜದ ಹಿತಚಿಂತಕರು ಆಗಿರುವಂತಹ ಹಾವೇರಿ ಜಿಲ್ಲೆಯ ಸುರೇಶ್ ಮಲ್ಲಾಡದವರು ಭೈರವ ನ್ಯೂಸ್ನೊಂದಿಗೆ ಮಾತನಾಡುತ್ತಾ ತಿಳಿಸಿದರು. ಸಂಘಟನೆ ಬಲಗೊಳ್ಳಬೇಕಾದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಘಟನೆ ತಳಮಟ್ಟದಿಂದ ಮೇಲೆದ್ದು ನಿಲ್ಲಬೇಕಾಗುತ್ತದೆ. ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರನ್ನ ನೇಮಿಸುವ ನಿಟ್ಟಿನಲ್ಲಿ ಸಂಘಟನೆ ಈಗಾಗಲೇ ಮುನ್ನಡಿ ಬರೆದಿದೆ. ಮಧ್ಯ ಕರ್ನಾಟಕದಿಂದ ಪ್ರಾರಂಭವಾಗುವ ಶಿವಮೊಗ್ಗ, ದಾವಣಗೆರೆ, ವಿಜಯನಗರ ಜಿಲ್ಲೆಗಳಲ್ಲಿ ಈಗಾಗಲೇ ಸಂಘಟನೆ ಸಭೆಗಳಾಗಿದ್ದು, ಮುಂದಿನ ದಿನಗಳಲ್ಲಿ ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ, ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಘಟನೆಯನ್ನ ಬಲಗೊಳಿಸಲಾಗುವುದು ಎಂದರು. ಉತ್ತರ ಕರ್ನಾಟಕದ ಸಂಚಾಲಕರು ಆಗಿರುವಂತಹ ಸುರೇಶ್ ಮಲ್ಲಾಡದವರು ಭೈರವ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಜೊತೆಗೆ ಉಪ್ಪಾರ ಸಮಾಜದ ನೌಕರ ಬಾಂಧವರೊಂದಿಗಿನ ಕಳಕಳಿಯನ್ನ ವ್ಯಕ್ತಪಡಿಸಿದ್ರು. ನಾನು ನಿಮ್ಮ ಸುರೇಶ್ ಮಲ್ಲಾಡದ್, ರಾಜ್ಯ ಸರ್ಕಾರಿ ನೌಕರ, ಆರೋಗ್ಯ ಇಲಾಖೆಯಲ್ಲಿ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಬಿಡುವಿನ ವೇಳೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತೊಡಗಿಕೊಂಡಿದ್ದೀನಿ. ಈಗಾಗಲೇ ನನ್ನ 4 ಪುಸ್ತಕಗಳು ಲೋಕಾರ್ಪಣೆಗೊಂಡಿವೆ. ಟಿವಿ ಮಾಧ್ಯಮದಲ್ಲೂ ಕೂಡ ನನ್ನ ಬಿಡುವಿನ ವೇಳೆಯಲ್ಲಿ ಪ್ರವಚನ ಆಗಿರ್ಬೋದು, ಜೊತೆಗೆ ನಿರೂಪಣೆ ಆಗಿರ್ಬೋದು ಮಾಡ್ತಾ ಇದ್ದೀನಿ. ಜೊತೆಗೆ ಸಾಹಿತ್ಯ ಒಂದು ಕ್ಷೇತ್ರದಲ್ಲಿ ಮಹರ್ಷಿ ಭಗೀರಥ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿ ಕೂಡ ಭಗೀರಥ ಪೀಠದ ಪೂಜ್ಯರ ಆಶೀರ್ವಾದದೊಂದಿಗೆ ಸಲಹೆ ಮೇರೆಗೆ ಭಗೀರಥ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಈಗ ಒಂದು ವಿಶೇಷ ವರದಿಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ವೀಕ್ಷಕರೇ. ನಮ್ಮ ಉಪ್ಪಾರ ಸಮಾಜದ ನೌಕರ ಬಾಂಧವರಿಗಾಗಿ ಎಲ್ಲ ನೌಕರ ಬಾಂಧವರು ಅಂದ್ರೆ ಸರ್ಕಾರಿ ನೌಕರ ಆಗಿರ್ಬೋದು, ಖಾಸಗಿ ನೌಕರ ಆಗಿರ್ಬೋದು, ಯಾವುದೇ ಥರ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರ್ಬೋದು, ಈ ಥರ ನೌಕರ ಬಾಂಧವರು ರಾಜ್ಯ ಉಪ್ಪಾರ ನೌಕರರ ಸಂಘಟನೆ ಇದೆ. ಆದರೆ ಸಂಘಟನೆ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಸಂಘಟನೆ ಆಗಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಆಗಿದೆ, ಹೊಸಪೇಟೆಯಲ್ಲಿ ಈಗ ಒಂದು ಕೆಲವೇ ದಿನಗಳ ಹಿಂದೆ ಹೊಸಪೇಟೆ ಜಿಲ್ಲೆಯಲ್ಲೂ ಕೂಡ ಉತ್ತಮವಾದ ಸಂಘಟನೆ ಆಗುವುದರೊಂದಿಗೆ ಎಲ್ಲ ನೌಕರರ ಬಾಂಧವರು ಒಂದು ರಾಜ್ಯ ಉಪ್ಪಾರ ನೌಕರ ಸಂಘದ ಸೂರಿನೆಡೆಗೆ ಸೇರಿ ನಾವು ಬಲವಾಗಿ ನಿಂತು ಸಂಘಟನೆ ಮಾಡಿದ್ರೆ ಮುಂದೆ ಯಾವುದೇ ಒಂದು ಹೋರಾಟ ಖಂಡಿತ ಒಂದು ತಾರ್ಕಕ್ಕೆ ಒಯ್ಯಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನೌಕರ ಬಾಂಧವರು ಸೇರಿ ಸಂಘಟನೆಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಉಪ್ಪಾರ ರಾಜ್ಯ ಸರ್ಕಾರಿ ಅಥವಾ ಖಾಸಗಿ ಆಗಿರ್ಬೋದು ಎಲ್ಲ ನೌಕರರ ಸಂಘದ ರಾಜ್ಯಾಧ್ಯಕ್ಷರು NS ಚಂದ್ರಪ್ಪನವರು, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ನಿವೃತ್ತ ಉಪನ್ಯಾಸಕರು ರಾಮಪ್ಪನವರು, ಇವರು ಶತಪ್ರಯತ್ನ ಮಾಡಿ ಅವರೆಲ್ಲ ಶ್ರಮ ಹಾಕಿ ಸಂಘಟನೆ ಮಾಡಬೇಕು. ಎಲ್ಲ ರಾಜ್ಯ ತುಂಬ ಓಡಾಡಲೇಬೇಕು. ಒಂದು ಸಂಘಟನೆ ಮಾಡಿ ಎಲ್ಲ ನೌಕರ ಬಾಂಧವರನ್ನ ರಾಜ್ಯ ಉಪ್ಪಾರ ನೌಕರ ಸಂಘದ ಸೂರಿನೆಡೆಗೆ ತಂದು ಸಂಘಟನೆಗೆ ಒಂದು ಬಲವಾದ ಶಕ್ತಿಯನ್ನು ನೀಡಿ ನಾವು ಯಾವುದೇ ಒಂದು ಬೇಡಿಕೆಯನ್ನು ಸರ್ಕಾರದಿಂದ ಆಗಿರ್ಬೋದು, ಅಧಿಕಾರಿಗಳಿಂದ ಆಗಿರ್ಬೋದು, ಯಾವುದೇ ಒಂದು ಕಂಪನಿಯಿಂದ ಆಗಿರ್ಬೋದು, ಯಾವುದೇ ಒಬ್ಬ ನಮ್ಮ ಸಮಾಜದ ಉಪ್ಪಾರ ಸಮಾಜದ ನೌಕರನಿಗೆ ಅನ್ಯಾಯವಾದರೆ, ಅವರಿಗೇನಾದರೂ ತೊಂದರೆಯಾದರೆ, ಯಾರಿಂದಾದರೂ ಕಿರುಕುಳವಾದರೆ ಸಂಘಟನೆ ಬೇಕಾಗುತ್ತೆ. ಯಾವುದಾದ್ರೂ ಒಂದು ರಾಜ್ಯಾಧ್ಯಕ್ಷರಂತಿದ್ರೆ ಅದಕ್ಕೆ ಒಂದು ಸಂಘಟನೆ ಐತಿ ಅಂದರೆ ಎಲ್ಲ ನೌಕರು ಒಂದು ಬಲಾಢ್ಯವಾಗಿ ಎಲ್ಲರೂ ಕೈ ಜೋಡಿಸಿ ಸಂಘವನ್ನು ಗಟ್ಟಿಗೊಳಿಸಿದ್ರೆ, ಯಾರಿಗೆ ಒಬ್ಬ ತೊಂದರೆ ಆದರೆ
ತಕ್ಷಣಕ್ಕೆ ಅವರು ಖಂಡಿತ ಸ್ಪಂದಿಸ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಜ್ಯ ಉಪ್ಪಾರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ಎಸ್ ಚಂದ್ರಪ್ಪನವರು. ಮೊಬೈಲ್ 9606551788. ಪ್ರಧಾನ ಕಾರ್ಯದರ್ಶಿಗಳಾದ ರಾಮಪ್ಪನವರು. ಮೊಬೈಲ್ 7975078895. ರಾಜ್ಯ ಉಪ್ಪಾರ ನೌಕರರ ಸಂಘದ ಉತ್ತರ ಕರ್ನಾಟಕ ಸಂಚಾಲಕರಾದ ಸುರೇಶ್ ಮಲ್ಹಾಡದವರು. ಮೊಬೈಲ್ 9448746660. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ. ಪ್ರಧಾನ ಸಂಪಾದಕರಾದ ಶಿವಕುಮಾರ್ ಉಪ್ಪಾರ್ ಇವರ ಸಾರಥ್ಯದಲ್ಲಿ ರಾಜ್ಯಾದ್ಯಂತ ಪ್ರಸಾರವಾಗುತ್ತಿರುವ ಭೈರವ ನ್ಯೂಸ್ ಮತ್ತು ಉಪ್ಪಾರ್ ವಾಯ್ಸ್ ಕನ್ನಡ ಮಾಸಪತ್ರಿಕೆ ಹಾಗೂ ಸಕಲ ಮಿತ್ರ ಕನ್ನಡ ಮಾಸಪತ್ರಿಕೆಯಲ್ಲಿ ನಿಮ್ಮ ಸ್ಥಳೀಯ ಸುದ್ದಿಗಳನ್ನು ಪ್ರಕಟ ಮಾಡಲು ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ. 9591863227. ಮೊಬೈಲ್ 9591863227.